ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಂಹ ತರ ಗುಂಡಿಗೆ, ಮಗು ತರ ಮನ್ಸು. ತನಗೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಫ್ಯಾಮಿಲಿಗೆ ಏನೂ ಆಗ್ಬಾರ್ದು ಅಂತ ಯೋಚನೆ ಮಾಡೋನು ದೊಡ್ಡ ಮನುಷ್ಯ. ಸಿಕ್ಕಾಪಟ್ಟೆ ಇನ್ನೋಸೆಂಟ್. ದೇವ್ರೆ, ಇಷ್ಟು ದಿನ ಇವನ್ ತರ ಹುಡುಗನೇ ನನಗೆ ಗಂಡ ಆಗ್ಲಿ ಅಂತ ಬೇಡ್ಕೋತಾ ಇದ್ದೆ. ಆದ್ರೆ ಇವಾಗ ಫಿಕ್ಸ್ ಆಗ್ಬಿಟ್ಟಿದೀನಿ. ಇವನ್ ತರ ಅಲ್ಲ, ಇವನೇ ನನ್ ಗಂಡ ಆಗ್ಬೇಕು. ಏನಾದ್ರೂ ಮಾತಾಡ್ಬೇಕಿತ್ತಾ? ಏನಂದ್ರಿ ಏನಂದ್ರಿ ಏನಂದ್ರಿ? ಏನಾದ್ರೂ ಹೇಳ್ಬೇಕಿತ್ತಾ ಅಂದೆ. ಅದು ಏನಿಲ್ಲ. ಸರಿ ಆಯ್ತು. ಹಲೋ 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 ಹಲೋ. ಈ ಕ್ಯಾಂಡಿ, ನೀವೇನ್ ಲೂಸಾ? ಅಲ್ಲ, ಅವಾಗಿಂದ ಒಂದ್ ಹುಡುಗಿ ನಿಮ್ಮನ್ ಮಾತಾಡ್ಸ್ಬೇಕು ಅಂತ ಅಷ್ಟೊಂದ್ ಟ್ರೈ ಮಾಡ್ತಿದ್ದಾಳೆ. ನೀವ್ ನೋಡಿದ್ರೆ ಕ್ಯಾರಿ ಅಂದೆ ಹಾಗೆ ಹೋಗ್ತಾ ಇದ್ದೀರಾ. ಏನೂ ಇಲ್ಲ ಅಂದ್ರೆ ಏನೋ ಇದೆ ಅಂತ ಅರ್ಥ ತಾನೆ? ಸರಿ ಆಯ್ತು, ಅದೇನು ಅಂತ ಹೇಳಿ. ನಾನ್ ಇಲ್ಲಿದ್ದೀನಿ ಅಂತ ನಿಮಗ್ ಹೇಗ್ ಗೊತ್ತಾಯ್ತು? ನನ್ನನ್ನೇನಾದ್ರೂ ಫಾಲೋ ಮಾಡ್ತಿದ್ದೀರಾ? ನೀವ್ ಫಾಲೋ ಮಾಡಿದ್ರೆ ನನ್ಗೇನ್ ಪ್ರಾಬ್ಲಮ್ ಇಲ್ಲ, ಆರಾಮಾಗೆ ಮಾಡ್ಬೋದು. ಅಂದ್ರೂ ಕ್ಯೂರಿಯಾಸಿಟಿಗೋಸ್ಕರ ಕೇಳ್ತಾ ಇದ್ದೀನಿ. ಏನ್ರಿ ನೀವು? ಸತ್ಯವಾಗ್ಲೂ ಇಲ್ಲ, ಆ ಮಕ್ಳು ಹೇಳಿದ್ರು ಅಷ್ಟೇ. ವಂಶಿ, ಏನೇ ನೀನು? ಮನ್ಸಲ್ಲಿರೋದ್ನು ಸರಿಯಾಗಿ ಹೇಳಕ್ ಬರಲ್ವಾ? ಹೋಗ್ಲಿ ಬಿಡು, ಇದು ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಈ ತರ ತಪ್ಪೆಲ್ಲ ಆಗ್ತಾ ಇದೆ. ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ರೀ, ನೀವು ಸಕ್ಕದಾಗಿ ಫೈಟ್ ಮಾಡ್ತೀರಾ. ಅದ್ರಲ್ಲೂ ನೀವು ಫೈಟಿಂಗ್ ಮಾಡುವಾಗ ನಮ್ ದಾದನ್ ತರ ಎಡ್ಗೈಲಿರೋ ಖಡ್ಗನ ಸರಿ ಮಾಡ್ಕೊಳ್ಳೋದಂತೂ ಇನ್ನೂ ಸೂಪರು. ಇನ್ನೊಂದ್ ವಿಷಯ, ನೀವ್ ಫೈಟಿಂಗ್ ಮಾಡುವಾಗ ಕತ್ತಲ್ಲಿರೋ ಟವಲ್ನ ತಿರುಗಿಸಿ ವಾಪಸ್ ಹಾಕೋತಿರಲ್ಲ, ಆ ಸ್ಟೈಲ್ ಅಂತ ನನ್ಗೆ ತುಂಬಾ 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 ಇಷ್ಟ. ಹೆಂಗ್ರಿ ಮಾಡೋದದು? ನನ್ಗೂ ಹೇಳ್ಕೊಡ್ತೀರಾ? ಎಲ್ ಹೋಗ್ತೀರಾ? ಹೋಗಿ ಹೋಗಿ, ನಾನ್ ನಿಮಗ್ ಹೇಳ್ಬೇಕಾಗಿರೋದ್ನ ವಾಪಸ್ ಹೋಗೋದ್ರೊಳಗಡೆ ಹೇಳೇ ಹೇಳ್ತೀನಿ. ಅಮ್ಮ, ಬೆಲ್ಲ ತಗೊಳ್ಳಿ. ಎಲ್ಲಿಗೆ ಹೋಗಿದೆ ಇಷ್ಟೊತ್ತು? ಆಗ್ಲೇ ಹೋದಲ್ಲ ಬೆಲ್ಲ ತರ್ತೀನಿ ಅಂತ. ಯಾಕೆ ಪುಟ್ಟ ಇಷ್ಟೊಂದು ಲೇಟ್ ಆಯ್ತು? ಅಪ್ಪ, ಅದು ನಮ್ ಕಾರಲ್ಲಿ ಬೆಲ್ಲ ಇರ್ಲಿಲ್ಲ ಅಪ್ಪ, ಅಂಗಡಿಗೆ ಹೋಗಿ ತಗೊಂಡ್ ಬಂದೆ. ಅಂಗಡಿಯಿಂದ ಬರ್ಬೇಕಾದ್ರೆ ಮಕ್ಳು ಬಾಲು ಕಲ್ಯಾಣಿ ಒಳಗಡೆ ಬಿದ್ದೋಗಿತ್ತು. ಅದನ್ನ ತೆಕ್ಕೊಟ್ ಬರೋಷ್ಟ್ರಲ್ಲಿ ಇಷ್ಟೊತ್ತಾಗೋಯ್ತು. ಅಲ್ಲ ರೀ, ಕಾರಲ್ಲಿ ಬೆಲ್ಲ ಇದೆ ಅಂತ ಹೇಳಿದ್ರಿ. ಕಾರಲ್ಲಿ ಇರ್ಲಿಲ್ವಾ? ನಾನು ಅಲ್ಲೇ ಇಟ್ಟಿದ್ದಲ್ಲಮ್ಮ, ಸರಿಯಾ ನೋಡಿದ್ರೆ ತಾನೆ? ಅಯ್ಯೋ, ಅದನ್ ಬಿಡಿ ನೀವಿಬ್ರು. ಹಸು ಆಗ್ತಿದೆ ಅಮ್ಮ, ಅರ್ಥ ಮಾಡ್ಕೊಳ್ಳಿ. ಅಪ್ಪ, ನೈವೇದ್ಯಕ್ಕೆ ಲೇಟ್ ಆಗ್ತಿದೆ, ಬೇಗ ಮಾಡಿ. ಕೊಡು, ಹೊಟ್ಟೆ ಹಸ್ತಿದೆ ಪುಟ್ಟಿಗೆ. ಕೊಡು ಕೊಡು ಕೊಡು. ಇರಿ, ಸ್ವಲ್ಪ ಪುಡಿ ಮಾಡ್ಕೊಡಿ. ಹಾ, ಕೊಡು. ರೀ, ಒಂದ್ ನಿಮಿಷ ಬನ್ನಿ. ಯಜಮಾನ್ರೆ, ಒಂದ್ ನಿಮಿಷ. ಹಾ, ಹೋಗು. ಏನೇ ಬಸ್ಸು ಕರೆದಿದ್ದು? ರೀ, ನಿಮ್ಮ ಯಜಮಾನ್ರ ಮಗಳು ವಂಶಿ ನನಗ್ ತುಂಬಾ ಇಷ್ಟ ಆಗಿದ್ದಾಳೆ. ಅರೆ, ಏನ್ ಹೇಳ್ತಾ ಇದೀಯಾ? ನಮ್ ವಂಶಿ ನಿನಗಿಷ್ಟ ಆಗಿದ್ದಾಳ? ನಾನು ಹೇಳಿದ ಹಾಗಲ್ಲ ರೀ,
ನಮ್ ಕೋದಂಡನ್ಗೆ ವಂಶಿ ಹೇಳ್ ಮಾಡ್ಸಿದ್ ಹುಡ್ಗಿ. ನಾನಂತೂ ಅವಳನ್ನ ಇವತ್ತೇ ಮನೆ ತುಂಬಿಸ್ಕೊಳಕ್ ರೆಡಿ ಇದೀನಿ. ಅವ್ರ ಮನೆಯವ್ರ ಹತ್ರ ಮಾತಾಡ್ಬಿಡಣ್ವಾ? ವಸು, ನಿನಗೇನೋ ಓಕೆ, ಆದ್ರೆ ಮದುವೆ ಆಗ್ಬೇಕಾಗಿರೋದು ಕೋದಂಡ. ಅವನಿಗೆ ಓಕೆನೇ ಇಲ್ಲ ಅಂತ ಕೇಳಬೇಕಲ್ಲ. ಅಲ್ವಾ? ಹೌದು. ಈಗ ವಂಶಿನ ಮದುವೆ ಆಗ್ಬೇಕಾಗಿರೋದು ಯಾರು? ಕೋದಂಡ. ಫಸ್ಟು ನಮ್ಮ ವಂಶಿ ನಿನಗೆ ಇಷ್ಟನಾ ಇಲ್ವಾ ಅನ್ನೋದು ಅವನ ಹತ್ರ ಕೇಳು. ಅದಾದ್ಮೇಲೆ ಅವ್ರ ಮನೆಯವ್ರ ಹತ್ರ ಮಾತಾಡ್ಬೋದು. ಅಕಸ್ಮಾತ್ ಈ ಕೋದಂಡನ್ಗೆ ಇಷ್ಟ ಇಲ್ಲ ಅಂತಂದ್ರೆ ಎಲ್ಲ ಹಾಳಾಗೋಗಲ್ವಾ? ಹೌದು ರೀ, ನೀವ್ ಹೇಳೋದು ಸರಿನೇ. ಕೋದಂಡನ ಹತ್ರ ಈಗ್ಲೇ ಮಾತಾಡೋಣ. ನಡಿ.